ಈಗಲೂ ಕೂಡ ಫೀಡ್ ಮಾಡ್ತಾ ಇರೋ ತಾಯಿಯಾಗಿದ್ದರೆ ಈಗಲೂ ಮಗು ಯಾಕೆ ಅಳುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅನ್ನೋದಾದರೆ 3 ಟಿಪ್ಸ್ ಕೊಡ್ತೀನಿ. ಫಸ್ಟ್ ಟಿಪ್, ಮಗು ಅಳುತ್ತಲ್ವಾ ಅಬ್ಸರ್ವ್ ಮಾಡಿ. ಮಕ್ಕಳು ಆ್ಯಕ್ಚುಲಿ ಹೊಟ್ಟೆ ಹಸ್ದಾಗ ಬೇರೆ ಥರ ಅಳ್ತಾರೆ, ಅವಕ್ಕೆ ಡಿಸ್ಕಂಫರ್ಟ್ ಆದಾಗ ಬೇರೆ ಥರ ಅಳ್ತಾರೆ, ಅವಕ್ಕೆ ನಿದ್ದೆ ಬಂದಾಗ ಬೇರೆ ಥರ ಅಳ್ತಾರೆ. ನನ್ನ ಮಗಳನ್ನ ಹೇಳ್ತೀನಿ, ಅವಳಿಗೆ ಹಶು ಆಯಿತು ಅಂತಂದರೆ ಉನ್ನ ಅಂತ ಅಳೋಳು, ಸುಸು ಬಂತು ಅಂತಂದರೆ ಅಂತ ಅಳೋಳು, ನಿದ್ದೆ ಬಂತು ಅಂತಂದರೆ ಹಯ್ಯಯ್ಯ ಅಂತ ಅಳೋಳು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅಳ್ತವೆ ಮಕ್ಕಳು. ಸೊ ನಿಮ್ಮ ಮಕ್ಕಳನ್ನ ನೀವು ಜಸ್ಟ್ 3-4 ಡೇಸ್ ಅಬ್ಸರ್ವ್ ಮಾಡಿದ್ರಿ ಅಂತಂದರೆ ಯಾಕೆ ಅಳ್ತಾ ಇದ್ದಾವೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಸೆಕೆಂಡ್ ಟಿಪ್ಪು, ಎಲ್ಲ ರಾತ್ರಿ ಹೊತ್ತು ಎದ್ದು ಅಳ್ತವೆ ಮಕ್ಕಳು. ಅವಕ್ಕೆ ಸೆಕೆ ಆಗ್ತಿದೆಯೋ ಚಳಿ ಆಗ್ತಿದೆಯೋ ಏನಕ್ಕೆ ಅಳ್ತಾ ಇದ್ದಾರೆ ನಮಗೆ ಗೊತ್ತಾಗೋದಿಲ್ಲ. ಅವಾಗ ನೀವು ಜಸ್ಟ್ ಮಾತಾಡಿ ಕಾಮ್ ವಾಯ್ಸಲ್ಲಿ, ನೀವು ಇರಿಟೇಟ್ ಆಗ್ದಲೆ, ತಾಯಿ ಅಂದರೆ ಹೇಳ್ತಾ ಇದ್ದೀನಿ, ಸಮಾಧಾನವಾಗಿ ಮಾತಾಡಿ. ಅದು 2 ತಿಂಗಳದಿರಲಿ 1 ತಿಂಗಳದಿರಲಿ ಕೂಸು, ನಮ್ಮ ವಾಯ್ಸೇ ಅವಕ್ಕೆ ಕಂಫರ್ಟು. ಅವು ಹೊಟ್ಟೆಲಿದ್ದಾಗಿಂದ ನಮ್ಮ ಧ್ವನಿನೇ ಕೇಳಿರ್ತವೆ. ಸೊ ಮಾತಾಡಿ, ಯಾಕೆ ಪುಟ್ಟ ಏನಾಗ್ತಿದೆ ಕಂದ ನಿನಗೆ, ಮಮ್ಮ ಇಲ್ಲೇ ಇದೆ, ಹೆದ್ರು ಒಂದು ಮಾತಾಡಿ. ಅವಕ್ಕೂ ಹಾಯ್ ಅನಿಸಿ, ಅವು ನಿಮ್ಮ ಟಚ್ ನೀವು ಜಸ್ಟ್ ಅದಕ್ಕೆ ಎದೆ ಮೇಲೆ ಹಿಂಗೆ ಸವರ್ತಿರಲ್ಲ, ಅದ್ರ ಖುಷಿಗೆ ಮಲ್ಕೋತವೆ ಮಕ್ಕಳು. ಥರ್ಡ್ ಆ್ಯಂಡ್ ಮೋಸ್ಟ್ ಬೆನಿಫಿಷಿಯಲ್ ಟಿಪ್ನ ಹೇಳ್ತಾ ಇರೋದಿದು. ಇದನ್ನು ನೀವು ಸ್ಟಾರ್ಟಿಂಗ್ 2 ತಿಂಗಳು ಕೂಸಿದ್ದಾಗಿಂದ ಟ್ರೈ ಮಾಡಿದ್ರಿ ಅಂತಂದರೆ ಅವಕ್ಕೆ ರೂಢಿ ಆಯಿತು ಅಂತಂದರೆ ನೀವು ಪಾಟಿ ಟ್ರೈನಿಂಗು ಬೇಡ, ಡೈಪರು ಹಾಳಾಗೋದಲ್ಲ, ನೀವು ಪದೇ ಅಲ್ಲಿ ಇಲ್ಲಿ ಕಕ್ಕ ತೆಗೆಯೋ ಅವಶ್ಯಕತೆ ಇರೋದಿಲ್ಲ. ನನ್ನ ಮಗುಗೆ ನಮ್ಮ ಅಮ್ಮ ಮಾಡಿದ್ದು, ನಾನು ಕೂಸಿದ್ದಾಗ ನಮ್ಮ ಅಜ್ಜಿ ಮಾಡಿದ್ದಂತೆ. ಏನು ಅಂದರೆ ಕಾಲು 2 ಕೂಡಿಸಿ ಚಾಚ್ಕೊಂಡ್ಬಿಟ್ಟು ಮಕ್ಕಳನ್ನ ಅದ್ರ ಮೇಲೆ ಮಲಗಿಸ್ಕೊಂಡು ಮಾಲಿಷ್ ಮಾಡ್ತಾರೆ ಸಮಾಧಾನವಾಗಿ. ಅಜ್ಜಿಗಳೆಲ್ಲ ಹಾಕಿ ತಿಕ್ಕೋ ವಿಡಿಯೋ ನೋಡಿದ್ರಲ್ಲ, ಆ ಥರ ಅಲ್ಲ, ಸಮಾಧಾನವಾಗಿ ಹೊಟ್ಟೆ ಮಾಲಿಷ್ ಮಾಡೋದು, ಮಸಾಜ್ ಮಾಡೋದು ಮಾಡಿದ್ರಿ ಅಂತಂದರೆ ಅವಕ್ಕೆ ಸುಸು ಮಾಡೋದು ಚಿಚಿ ಮಾಡೋದಕ್ಕೆ ನಾವು ಸಿಗ್ನಲ್ ಕೊಟ್ಟಂಗೆ ಅದು ಆ್ಯಕ್ಚುಲಿ ಅದು ತೋರಿಸ್ತವೆ. ಮಕ್ಳಿಗೂ ಅದು ಇಷ್ಟ ಆಗೋದಿಲ್ಲ, ಅದು ಚಿಚಿ ಮೇಲೆ ಅದೇ ಕೂತ್ಕೊಳೋದು. ಸೊ ಮಕ್ಕೊಂಡಾಗ ಅಂತ ಹತ್ತು ಅಂತಂದರೆ ಕಾಲ ಮೇಲೆ ಹಾಕ್ಕೊಂಡು ಹೊಟ್ಟೆ ಸಮಾಧಾನಕ್ಕೆ ತಿಕ್ಕಿ ಚಿಚಿ ಮಾಡುತ್ತೆ ಮಕ್ಕಳು. ಆ ಸೌಂಡ್ ಕೊಟ್ಟಾಗ, ಆ ರಿಯಾಕ್ಷನ್ ಕೊಟ್ಟಾಗ ನೀವು ರೆಗ್ಯುಲರ್ ಆಗಿ ಮಲಗಿಸ್ಕೊಳೋದು ರೂಢಿ ಮಾಡಿದ್ರಿ ಅಂದರೆ, ಆಮೇಲೆ ಅವು ಕುತ್ತಿಗೆ ನಿಂತ ಮೇಲೆ ಕೂರಿಸ್ಕೊಳೋದು ರೂಢಿ ಮಾಡಿದ್ರಿ ಅಂತಂದರೆ ಅವಕ್ಕೆ ಪಾಟಿ ಟ್ರೈನಿಂಗ್ ಆಗೇ ಹೋಗುತ್ತೆ. ನೀವು ಮತ್ತೆ ಡೈಪರ್ ಹಾಕ್ಕೊಂಡು 2 ವರ್ಷ ಜಗ್ಗೋ ಅವಶ್ಯಕತೆ ಇರಲ್ಲ. ಮಾತು ಬಂದಮೇಲಂತೂ ಬಾಯ್ಬಿಟ್ಟು ಹೇಳ್ತಿದ್ದಾಳೆ ನನ್ನ ಮಗಳು. ಅವಳು ಆಲ್ಮೋಸ್ಟ್ 6 ತಿಂಗಳಿದ್ದವಳಾದಾಗಿಂದನೂ ಅವಳು ಕೂತ್ ಕಡೆ ಅಥವಾ ಡೈಪರಲ್ಲಿ ಚಿಚಿ ಮಾಡ್ಕೊಂಡಿದ್ದಿಲ್ವೇ ಇಲ್ಲ. ಹೇಳ್ತಾಳೆ ಅವಳು ಚಿಚಿ ಬಂದಿದೆ ಅಂತಂದು. ಅರ್ಥ ಆಗುತ್ತೋ ಬಿಡುತ್ತೋ, ನಿಮ್ಮ ಎಫರ್ಟ್ಸ್ ನೀವು ಹಾಕ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇದು ಪಾಟಿ ಟ್ರೈನಿಂಗಿಗೆ. ಆಲ್ ದ ಬೆಸ್ಟ್ ಮದರ್ಸ್.